ಸುಳಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಮೋಡ ಆಗಿರಬಹುದು, ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿದ್ದರಾಮಯ್ಯನವರು ಸಿಲುಕಾಕೊಂಡು ಪರದಾಡುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಈ ಎಲ್ಲದರ ಮಧ್ಯೆ ಸಿದ್ದರಾಮಯ್ಯನವರು ಅಚ್ಚರಿಯಾಗಿ ಅಂದ್ರೆ ಎಲ್ಲರೂ ದಿಗ್ಭ್ರಾಂತರಾಗಿ ನೋಡುವಂತ ಭಾಷಣವನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾಡಿದ್ರು ಭಾಷಣ? ಆ ಭಾಷಣದಲ್ಲಿ ಅಂತಹ ಮಹತ್ವ ಏನಿದೆ ಅನ್ನುವಂತ ಕುತೂಹಲ ಈಗ ಕೆರಳಿಸ್ತಾ ಇದೆ. ಶಾಕಿಂಗ್ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಹಗರಣಗಳ ಸುಳಿಯಲ್ಲಿ ಸಿಲುಕಾಕೊಂಡು ಒಂದು ಕಡೆ ಸಿದ್ದರಾಮಯ್ಯನವರ ಸರ್ಕಾರ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ವಾಲ್ಮೀಕಿ ನಿಗಮ ಹಗರಣ, ಹೀಗೆ 4-5 ಪ್ರಕರಣಗಳಲ್ಲಿ ಸರ್ಕಾರ ಒಂದು ಕಡೆ ಸಿಕ್ಕಾಕೊಂಡಿದೆ. ಅಷ್ಟೇ ಅಲ್ಲದೆ ವಕ್ಫ್ ಅಲ್ಲೂ ಕೂಡ ಈಗಾಗಲೇ ಒಂದು ರೀತಿಯಾದಂತಹ ಮಸಿಯನ್ನ ಬಳಕೊಂಡಿದೆ. ಸೊ ಈ ಸಂದರ್ಭದಲ್ಲಿ ಎಲ್ಲರದರ ನಡುವೇನೆ ಸಿದ್ದರಾಮಯ್ಯನವರು ಒಂದು ಅಚ್ಚರಿಯಾದಂತಹ ಭಾಷಣವನ್ನ ಮಾಡಿದ್ದಾರೆ. ಶಾಕಿಂಗ್ ಭಾಷಣದಲ್ಲಿ ಹಾಗಾದ್ರೆ ಏನಿದೆ? ಸಿದ್ದರಾಮಯ್ಯನವರು ಏನು ಮಾತಾಡಿದ್ರು ಹಾಗಾದ್ರೆ? ಕೋವಿಡ್ ಈ ಮಾತಿನ ಮರ್ಮ ಏನು ಹಾಗಾದ್ರೆ? ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಇದು. ನಾನು ರಾಜಕೀಯದ ಕೊನೆಗಾಲದಲ್ಲಿ ಇದ್ದೀನಿ ಅಂತ ಶಾಕಿಂಗ್ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಲ್ಲಿ ಈ ರೀತಿಯಾದಂತಹ ಹೇಳಿಕೆ ಬಂದಿದ್ದಾದ್ರೂ ಯಾಕೆ? ಅಂತಹದ್ದೇನ್ ನಡೀತು ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಒಂದು ಕಡೆ ಕುರ್ಚಿಗಾಗಿ ಕಾದಾಟ, ಮತ್ತೊಂದು ಕಡೆ ಹಗರಣಗಳ ಮೇಲೆ ಹಗರಣ. ವಿದ್ಯಾರ್ಥಿಗಳ ಮುಂದೆನೆ ತಮ್ಮ ರಾಜಕೀಯ ಭವಿಷ್ಯದ ಮಾತುಗಳನ್ನಾಡಿದ್ದಾರೆ. ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಅಂದಿತ್ತು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಅಚ್ಚರಿಯ ಹೇಳಿಕೆ ಅಂತಾನೆ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯನವರು ಯಾವಾಗ್ಲೂ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರು. 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ, ದೇರ್ ಇಸ್ ನೋ ಚೇಂಜಸ್ ಅಟ್ ಆಲ್ ಅಂತ ಎಷ್ಟೋ ಬಾರಿ ಹೇಳಿದ್ದಾರೆ. ಜಗ್ಗಲ್ಲ ಬಗ್ಗಲ್ಲ ಕುಗ್ಗೋ ಸಾಧ್ಯತೆನೇ ಇಲ್ಲ, ನನ್ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಯಾರಿಂದಲೂ ಕೂಡ ಆಗೋದಿಲ್ಲ ಅಂತ ಹೇಳಿ ಇವತ್ತು ಚಾಮರಾಜನಗರದಲ್ಲಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಕೂಡ ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೀನಿ ಅಂತ ಅಂದಿದ್ದಾದ್ರೂ ಯಾಕೆ ಅನ್ನುವಂತ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಮುಂದುವರೆದು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ರು, ಯಾತಕ್ಕಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ರು ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 2ನೇ ಬಾರಿನೇ ಮುಖ್ಯಮಂತ್ರಿ ಆದೆ. ಹೌದಾ? ನೋಡೋಣ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯ
ಕೊನೆಗಾಲದಲ್ಲಿ ಇದ್ದೀನಯ್ಯ. ಅದೇನೇ ಇರಲಿ, ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾರು ಕೂಡ ಜನಗಳ ಪ್ರೀತಿಯ ಅಭಿಮಾನವನ್ನ ಗಳಿಸದೆ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎರಡನೇ ಬಾರಿನೇ ಮುಖ್ಯಮಂತ್ರಿ ಆದೆ. ಹೌದಾ? ನೋಡೋಣ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯದ ಕೊನೆಗಾಲದಲ್ಲಿ ಇದ್ದೀನಯ್ಯ. ಅದೇನೇ ಇರಲಿ, ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾರು ಕೂಡ ಜನಗಳ ಪ್ರೀತಿಯ ಅಭಿಮಾನವನ್ನ ಗಳಿಸದೆ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆದೆ ನಾನು. ಗಮನಿಸ್ತಾ ಇದ್ದೀರಾ, ಈಗಾಗಲೇ ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಚಾಮರಾಜನಗರದಲ್ಲಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಚಾಮರಾಜನಗರ ಜಿಲ್ಲೆಯ ಸತ್ತೇಗಾಲದಲ್ಲಿ ಹಳೆ ವಿದ್ಯಾರ್ಥಿಗಳೇ ನಿರ್ಮಿಸಿಕೊಟ್ಟಂತಹ ಸುಸಜ್ಜಿತ ಸರ್ಕಾರಿ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೀನಿ ಅಂತ ಹೇಳಿದ್ದಾರೆ. ಮೂಡ ಆಗಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಹಾಗೆ ಅಧಿಕಾರ ಹಂಚಿಕೆ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಅವರು ಈ ಹೇಳಿಕೆ ನೀಡಿರೋದು ಕುತೂಹಲಕ್ಕೆ ಗ್ರಾಸವಾಗ್ತಾ ಇದೆ. ಯಾತಕ್ಕಾಗಿ ಈ ರೀತಿ ಹೇಳಿಕೆ ಕೊಟ್ಟರು? ಈಗ ನೋಡಿ, ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ 76 ವರ್ಷ 77 ವರ್ಷ ಆಗೋಗ್ಬಿಟ್ಟಿದೆ. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸೋದು ಕಷ್ಟಕರವಾದಂತಹ ಮಾತು. ಅಲ್ಲೇ ಇದ್ದಂತ ವಿದ್ಯಾರ್ಥಿಯೊಬ್ಬರು 3ನೇ ಬಾರಿ ನೀವೇ ಮುಖ್ಯಮಂತ್ರಿ ಆಗ್ತೀರಾ ಸರ್ ಅಂತ ಹೇಳಿದ ತಕ್ಷಣ, ಇಲ್ಲ, ಇದು ನನ್ನ ರಾಜಕೀಯದ ಕೊನೆ ಹಂತದಲ್ಲಿದ್ದೀನಿ, ಒಂದು ಕೊನೆ ಘಟ್ಟದಲ್ಲಿ ಇದ್ದೀನಿ ಅಂತ ಅಭಿಮಾನಿಗೆ ಪ್ರೀತಿಯಿಂದಾನೇ ಉತ್ತರವನ್ನ ಕೊಟ್ಟಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಈಗ ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ಕಳೆದುಕೊಳ್ತೀರಿ ಅಂತ ಹೇಳ್ತಾ ಇದ್ರು. GH ಪಟೇಲ್ರಿಗೆ ಆಗಿನ ಕೆಲ ಶಾಸಕರು ಕೂಡ ಹೇಳಿದ್ರು, ಪಾಪ ಆಗಿನಿಂದ ಆ ಕಳಂಕ ಚಾಮರಾಜನಗರ ಮೇಲಿದೆ. ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಚಾಮರಾಜನಗರಕ್ಕೆ ಬಂದಿದ್ದೀನಿ. ಈ ಮೂಢನಂಬಿಕೆಯನ್ನ ಅವರು ನಂಬಿರ್ಲಿಲ್ಲ, ನಾನು ಕೂಡ ನಂಬೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎರಡನೇ ಬಾರಿನೇ ಮುಖ್ಯಮಂತ್ರಿ ಆದೆ. ಹೌದಾ? ನೋಡೋಣ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯದ ಕೊನೆಗಾಲದಲ್ಲಿ ಇದ್ದೀನಯ್ಯ. ಅದೇನೇ ಇರಲಿ, ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾರು ಕೂಡ ಜನಗಳ ಪ್ರೀತಿಯ ಅಭಿಮಾನವನ್ನ ಗಳಿಸದೆ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎರಡನೇ ಬಾರಿನೇ ಮುಖ್ಯಮಂತ್ರಿ ಆದೆ. ಹೌದಾ? ನೋಡೋಣ, ನೀನು ಹೇಳ್ತಾ ಇದ್ದೀಯ. ಅತ್ಯಂತ ಉತ್ಸಾಹದಿಂದ ನಾನು ಶಾಲೆಯನ್ನ ಉದ್ಘಾಟನೆ ಮಾಡಿದ್ದೀನಿ. ಮುಂದುವರೆದು ಮಾತಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅತ್ಯಂತ ಉತ್ಸಾಹದಿಂದ ನಾನು ಶಾಲೆಯನ್ನ ಉದ್ಘಾಟನೆ ಮಾಡಿದ್ದೀನಿ. ಜಾನಪದ ಕಲೆಗಳ ತವರೂರು, ಹಾಗೆ ದಕ್ಷಿಣದ ಗಡಿ ಈ ಚಾಮರಾಜನಗರ. ನನಗೆ ಬಹಳ ಸಂತೋಷ ಇದೆ. ಇಲ್ಲಿ ಚಾಮರಾಜನಗರಕ್ಕೆ ಬಂದಾಗ್ಲೆಲ್ಲ ಸಿಎಂ ಕುರ್ಚಿ ಗಟ್ಟಿ ಆಗ್ತಾನೆ ಇರುತ್ತೆ. ನಂಗೆ ತುಂಬಾ ಜನ ಹೇಳಿದ್ರು, ಚಾಮರಾಜನಗರಕ್ಕೆ ಹೋಗ್ಬೇಡಿ, ಪದೇ ಪದೇ ನಿಮ್ಮ ಕುರ್ಚಿ ಅಲ್ಲಾಡುತ್ತೆ ಅಂತ. ಬಟ್ ನಾನು ಹೇಳ್ತೀನಿ, ಚಾಮರಾಜನಗರಕ್ಕೆ ಬಂದ
ಹೊಸ ಜಿಲ್ಲೆ ಘೋಷಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಹೊಸ ಜಿಲ್ಲೆಯನ್ನ ಘೋಷಣೆ ಮಾಡಿದ್ವಿ. ಸೊ ಇಲ್ಲೇನೋ ಚಾಮರಾಜನಗರಕ್ಕೆ ಬಂದಾಗ್ಲೆಲ್ಲ ಒಂದು ಗುಡ್ ವೈಬ್ಸ್ ಇದೆ. ಸೊ ಅಲ್ಲಿ ಬಂದಾಗ್ಲೆಲ್ಲ ನನ್ನ ಕುರ್ಚಿ ಅಲಗಾಡುತ್ತೆ ಅಂತ ಕೆಲವರು ಹೇಳ್ತಾರೆ. ಬಟ್ ನನ್ನ ಕುರ್ಚಿ ಭದ್ರ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರಕ್ಕೆ ಬಂದು ಹೊಸ ಜಿಲ್ಲೆ ಘೋಷಣೆ ಮಾಡಿದ್ವಿ. ಆಗ ನಾನು ಉಪಮುಖ್ಯಮಂತ್ರಿ ಆಗಿದ್ದೆ. ನಾವು ಚಾಮರಾಜನಗರಕ್ಕೆ ಬಂದು ಜಿಲ್ಲೆಯನ್ನ ಘೋಷಣೆ ಮಾಡಿದ್ದು. ನಾನು ಏನಿಲ್ಲ ಅಂದ್ರೂ 20 ಬಾರಿ ಚಾಮರಾಜನಗರಕ್ಕೆ ಬಂದಿದ್ದೀನಿ. ನಾನು ಚಾಮರಾಜನಗರಕ್ಕೆ ಬಂದಾಗ್ಲೆಲ್ಲ ಅಧಿಕಾರ ಗಟ್ಟಿಗೊಳ್ಳುತ್ತೆ ಅನ್ನುವ ಭರವಸೆ ನನಗಿದೆ ಅಂತ ಸಿದ್ದು ಮುಂದುವರೆದು ಮಾತಾಡಿದ್ದಾರೆ. ಅತ್ಯಂತ ಉತ್ಸಾಹದಿಂದ ನಾನು ಇವತ್ತು ಶಾಲೆಯನ್ನ ಉದ್ಘಾಟನೆ ಮಾಡಿದ್ದೀನಿ. ಜಾನಪದ ಕಲೆಗಳ ತವರೂರು ಹಾಗೂ ದಕ್ಷಿಣದ ಗಡಿ ಚಾಮರಾಜನಗರ ಅಂತ ಸಿಎಂ ಸಿದ್ದರಾಮಯ್ಯನವರು ಬಣ್ಣವಾಗಿ ಬಣ್ಣಿಸಿದ್ದಾರೆ. ಹಳೆ ವಿದ್ಯಾರ್ಥಿಗಳ ನಿರ್ಮಿಸಿರುವಂತಹ ಸುಸಜ್ಜಿತ ಶಾಲಾ ಕಟ್ಟಡವನ್ನ ನೋಡಿ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಯಿತು. ಸತ್ತೇಗಾಲ ಸರ್ಕಾರಿ ಶಾಲೆಯ ಹಳೆ ವಿದ್ಯಾರ್ಥಿಯೂ ಆಗಿರುವಂತಹ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂತಹ ಮರಿಸ್ವಾಮಿ ಅವರ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಶಾಲಾ ಕಟ್ಟಡ ನಿರ್ಮಾಣ ಮಾಡಿಸಿದ್ದಾರೆ. ಬರೋಬ್ಬರಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಆಗಿದ್ದು, ಇದೀಗ ಸಿಎಂ ಸಿದ್ದರಾಮಯ್ಯ ಇದನ್ನ ಲೋಕಾರ್ಪಣೆ ಮಾಡುವುದರ ಮುಖಾಂತರ ಬಹಳ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. 79 ವರ್ಷಗಳಷ್ಟು ಹಳೆಯದಾದಂತಹ ಸತ್ತೇಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ